कैमरामैन जल्दी फोकस करो ಹಂಗಲ್ಲಿದೆಪ್ಪ ದೋಸ್ತ ಆರಾಮದಿಲ್ಲ ಹುಡುಗ ಕೈ ಕೊಟ್ಟು ಹೋದಳ್ಳಿ ನಾವು ಹೋಗ್ಲಿ ಬಿಡು ಹೋಗೋತ್ ನಮಗೇನು ಒಬ್ಬಕ್ಕೆ ಹೇಳಿಕೆ ಡ್ರೈವರ್ಗಳು ನಾವು ಹೋಗೋದಿಲ್ಲ ಊರವ್ರ ತಿರುಗೋ ಡ್ರೈವರ ಎಂತ ಹುಡುಗರ ಹೊಡ್ತಾರ ಹೆಂಗ ಹಂಗಾಗಿ ಬಂದ್ಬಿಡ್ತಾವ. ಅದೇ ನಿಮ್ದು ಲವ್ ಫೇಲ್ಯೂರ್ ಆಗೈತೆ? ಆಗೈತಲ್ಲ ಎಲ್ಲಾ ಪ್ರತಿಯೊಬ್ಬ ಹುಡುಗರು ಇರುತ್ತಾನ ಲವ್ ಫೇಲ್ಯೂರ್ ಆಗಿತ್ತಾನ 10 ವರ್ಷ 1 ವರ್ಷ ಅಲ್ಲ 2 ವರ್ಷ ಅಲ್ಲ ಆಯ್ತು ಕೈಯಾಗ ಗಂಟೆಗೆ ಕೊಟ್ಟು ಹೋಗ್ಬಿಟ್ರಿ. ಸಿಂಗಿಂಗ್ ಬರೇ ಮಾಡ್ತಾ ಇದ್ದೀರಿ ಯಾವಾಗ ಮೈಕ್ ಇಟ್ಕೊಂಡು? ನಮ್ ಹುಲಿಯಣ್ಣ ಉತ್ತರ ಕರ್ನಾಟಕ ಸಿಂಗರ ಪರಸು ಕೋಲೂರ್ ಅವರ ಒಂದು ಹಾಡ ಅಂದಾರಲ್ಲ, ನಡುವೂರಾಗ ಕಡದರ ಕಡಿಲಿ ತರುತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಡಾಣಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮಪ್ಪ ಡಾಣಲ್ಲ ಯಾರ. ಎಕ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಈ ವಿಡಿಯೋ ಮುಖಾಂತರ ಏನಿಲ್ಲ ಎಲ್ಲರಿಯರು ಹೆಂಗರಿಯರು ಒಟ್ನಾಗ ಆರಾಮಾಗಿರು ನಮ್ ಪಡಿಗೆ ನಾವಿರ್ತು ನಿನ್ ಪಡಿಗೆ ನೀರು. ಹೌದು ಹಂಗಾಗಿ ಅಣ್ಣ ಏನೇ ಇರ್ಲಿ ನಾ ಮನ್ಕೊಳಕ್ ಸರಿಯಾಗಿ ಟೈಮ್. ಇದು ನಮ್ ಗಾಡಿ ಅಲ್ಲ ಅಣ್ಣ, ಇದೊಂಥರ ನಮ್ ಜೀವ ಇದ್ದಂಗೆ. ಎಷ್ಟೋ ಲವ್ ಫೇಲ್ಯೂರ್ ಆದ ಹುಡುಗರನ್ನ ಆ ಹುಡುಗಿಯನ್ನ ಮರಿಸಿರತ್ತಿ ಗಾಡಿ ಬೇಜಾರು ಹೋಗ್ಸಿರತ್ತು. ಇವು ನಮ್ ಬೆಳಗಾವು ಬೆಂಗಳೂರಿಗೆ ಒಂದ್ಸರಿ ಡ್ರೈವಿಂಗ್ ಲವರ್ ಹ್ಯಾಶ್ಟ್ಯಾಗ್ ಡ್ರೈವಿಂಗ್ ಲವರ್. 3 ವರ್ಷ ಎಕ್ಸ್ಪೀರಿಯನ್ಸ್ ಐತಿ ಈ ಫೀಲ್ಡ್ ಅಲ್ಲಿ. ನಿಮ್ಗಾದಂತ ಅನುಭವ ಏನಿದೆ ಇದ್ರಲ್ಲಿ? ಅನುಭವ ಅಣ್ಣ ಏನಿಲ್ಲ ಅಣ್ಣ, ಡ್ರೈವರ್ಗಳನ್ನ ಅರ್ಥ ಮಾಡ್ಕೋ ಕಸ್ಟಮರ್ ಇದ್ರ ಕಸ್ಟಮರ್ಗಳು ಅರ್ಥ ಮಾಡ್ಕೋ ಡ್ರೈವರ್ಗಳು ಇದ್ರ ಆ ಪ್ರಯಾಣ ಆರಾಮಾಗಿರ್ತಾನ. ತಿಳಿ ಆಫ್ ಮಾಡ್ತಾರಣ್ಣ ಅಂತ ಅಡಿಬಿಟ್ಟಿ ಮಕ್ಳು ಬರ್ತಾರಣ್ಣ ಬಂದ್ರಂದ್ರೆ ಹೆಂಗಾಗಿ ಬಿಡ್ತಾನ. ಫುಲ್ ಚಳಿ ಇರುತ್ತ ಆ ಟೈಮ್ದಾಗ ಎಸಿ ಹಾಕಂದ್ ಬಿಡ್ತಾರ ತಲಿ ಹಾಪ್ ಆಗಿಬಿಡುತ್ತ. ಆಮೇಲೆ ಕಿರಿಕಿರಿ ಮಾಡ್ತಾರಣ್ಣ ಸಾಂಗ್ ಆಫ್ ಮಾಡು ಆನ್ ಮಾಡು ಆಫ್ ಮಾಡು ಆನ್ ಮಾಡು ಅಂದ್ರ ನಮ್ ತಿಲ್ ಪಿಸ್ಟನ್ ಗರಂ ಆಗತ್ತನ ಇಳಿಸ್ ಕಳಗ್ ಹೋಗಿಲ್ಲ ಅಂದಂಗ ಸಿಟ್ಟು ಬರ್ತಾನ. ಇಂಥವು ರಗಡ್ ಆಗ್ಯಾವಣ. ಆದ್ರೂನು ನಾನ್ ಅನ್ಕೊಂಡ್ ಮಟ್ಟಿಗೆ ನಾ ಎಲ್ಲಾರನು ಹಚ್ಕೊಂಡ್ ಮಾತಾಡ್ತಾನ ಜಾಸ್ತಿ ಕಸ್ಟಮರ್ಗಳು ಕರ್ಕೊಂಡ್ ಹಂಗ ರೀಲ್ಸ್ ಮಾಡ್ತಾನ. ಹಂಗಾಗಿ ಎಲ್ಲಾ ನೆಟ್ಟಗ್ ನಡ್ಯಾಕತ್ತೈತಣ್ಣ. ಈಗ ವರೆಸ್ಟ್ ಕಸ್ಟಮರ್ ಯಾರು ನಿಮ್ಗೆ? ಅಂತ ಕಸ್ಟಮರ್ ಸಿಕ್ಕಿಲ್ಲ ಅಣ್ಣ. ಅವ್ರ ಯಾಕೆ ಶಿವಾರ್ ನನಗ್ ಗೊತ್ತಿಲ್ಲ, ಯಾಕಂದ್ರ ಮೊದ್ಲು ತಿಳಿ ಆಪ್ ಆಗಿಬಿಡ್ತೈತೇನೆ ಹೇಳ್ದು ಹೋಗ್ಬಿಡ್ರಿ ನೀವು ಮೌನ ಅಂದ್ಬಿಡ್ತಾನ. ಆ ತರ ಆಗಿರೋ ಸಿಚುವೇಶನ್ ಇದೆ ನಿಮ್ಗೆ? ಇಲ್ಲ ಅಣ್ಣ ಅಂತವ್ ಯಾವಿಲ್ಲ ಅಣ್ಣ. ನನಗ್ ಯಾಕೆ ಗೊತ್ತಿಲ್ಲ ಅಣ್ಣ ಅದ ನಾ ಏನ ಇಂಥವ್ ನನ್ ಕೈಯಾಗ ಸಿಕ್ಕ್ರ ಚೊತ್ತೆ ಆಗಿಬಿಡ್ತಾವತ್ತ ಏನ ಹಂಗ ಇರ್ಬೇಕಲ್ಲ ಅದಕ್ಕೆ ಗಟ್ಟಿ ಬಿದ್ದಿಲ್ಲ ಮುಂದ್ ಗಟ್ಟಿ ಬಿದ್ದೋಣ. ನಿಮ್ ಬೆಸ್ಟ್ ಕಸ್ಟಮರ್ ಅಂದ್ರೆ ಯಾರಿದ್ದಾರೆ? ಬೆಸ್ಟ್ ಕಸ್ಟಮರ್ ಅಂದ್ರ ಅಣ್ಣ ನನ್ ಜೊತೆ ತುಂಬಾ ಜನ ಒಳ್ಳೆ ರೀತಿಯಾಗಿ ಮಾತಾಡೋದಾಗ್ಲಿ ಅವ್ರ ನಡವಳಿಕೆ ಆಗ್ಲಿ ಐತನ ಅಂತವ್ರೆಲ್ಲ ನಂಗೆ ಬೆಸ್ಟ್ ಅಣ್ಣ. ಇವರೇ ಅಂತಲ್ಲ ನನ್ ಜೊತೆ ಯಾರ್ ಕಸ್ಟಮರ್ ಬರ್ತಾರೆ ನನಗ್ ಆಗುವಷ್ಟು ನಾನು ಅವ್ರಿಗೆ ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡ್ತಿರ್ತಾರ. ಆ ಕಡೆಯಿಂದ ರಿಪ್ಲೈ ಬಂದ್ರೆ ಎಲ್ಲಾ ಒಳ್ಳೇದಾಗಿರ್ತಾನ. ಅದಾರಣ್ಣ ತುಂಬಾ ಜನ ಅದಾರ. ನೀವು ಬಂದಂತ ಕಸ್ಟಮರ್ ಹತ್ರನು ರೀಲ್ಸ್ ಎಲ್ಲಾ ಮಾಡ್ತಾ ಇರ್ತೀರಾ, ಅದು ಹೆಂಗಿರುತ್ತೆ ನಿಮ್ಗೆ? ಅಣ್ಣ ಮಾತಾಡೋ ರೀತಿ ತುಂಬಾ ಸಖತ್ತಾಗಿ ಅಂದ್ರೆ ನಾನ್ ಜಲ್ದಿ ಎಲ್ಲರನ್ನ ಹಚ್ಕೊಂಡ್ ಬಿಡ್ತೀನಿ ಕಸ್ಟಮರ್ಗಳನ್ನ. ಅವ್ರು ಮಾತಾಡ್ಲಿ ಅಂತ ಕಾಯ್ತಿರ್ತೀನಿ, ನನಗೆ ಮಾತಾಡ್ಸಲ್ಲ. ಬಟ್ ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಎಂಡ್ ನಂದೇ ಆಗಿರ್ತಾನ. ಎಲ್ಲಾರನ್ನ ಹಚ್ಕೊಂಡ್ ಮಾತಾಡ ಅವ್ರಿಗೇನ್ ಬಿಡಲ್ಲ ಮಾತಾಡಕ? ಬಿಡಲ್ಲಣ್ಣ. ಅವ್ರ ಜೊತೆ ಲಾಸ್ಟ್ ಗೆ ನನ್ನ ಐಡಿ ಕೇಳ್ಕೊಂಡು ನನ್ನ ಐಡಿನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ನನ್ನ ನಂಬರ್ ತಗೊಂಡ್ ಹೋಗ್ತಾರೆ. ನೆಕ್ಸ್ಟ್ ಟೈಮ್ ನಿಮ್ಗೆ ನಾವ್ ಹೇಳ್ತೀವಿ ಬರ್ಬೇಕಂತ. ರೀಲ್ಸ್ ಮಾಡಿದೀನಿ ಅಣ್ಣ ಕೆಲವೊಂದು ಕಸ್ಟಮರ್ಗಳ ಜೊತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವಾಗ ಲೈವ್ ಬರ್ತಾ ಇರ್ತಿರಲ್ಲ, ಯಾಕೆ? ಅದೊಂಥರ ನನಗೆ ಒಂದ್ ಸ್ವಲ್ಪ ಬೇಜಾರಾಗಿದ್ದೇನೆ ಅಂದ್ರೆ ರೀ, ಅದೊಂಥರ ಕುಟುಂಬದರ ಅಣ್ಣ ನನಗೆ ರೀಲ್ಸ್ ಅಂದ್ರೆ ಇನ್ಸ್ಟಾಗ್ರಾಮ್. ತುಂಬಾ ಯಾಕೆ ಕ್ವಶನ್ ಕೇಳಿದೆ ಅಂದ್ರೆ ಇವಾಗ ಎಲ್ಲಾರು ಬರ್ತಾರೆ ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬರ್ತಾರೆ. ಓಕೆ, ತಾವ್ ಇದ್ದಿರಲ್ಲ ದಿನಕ್ಕೆ 3 ಸಲ 4 ಸಲ ಬರ್ತೀರ. ಹೌದಣ್ಣ, ಜಾಸ್ತಿನೂ ಬರ್ತೀರಾ? ಯಾಕೆ ಬರ್ತಾನೆ ಹೇಳ್ತೀನಿ ಕೇಳ್ರಣ್ಣ. ಇಲ್ಲಿ ಯಾರು ನಮಗ್ ಯಾರು ಕುಟುಂಬದವ್ರು ಯಾರು ಇರ್ತಾರಣ್ಣ? ಇರ್ಬೋದು. ಇಲ್ಲಣ್ಣ, ಪ್ರತಿಯೊಂದು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ದುಡ್ಯಾಕಂತ ಬಂದಿರ್ತಾನ. ಆ ಮಿಡಲ್ ಕ್ಲಾಸ್ ಹುಡುಗರು ಲೈಫ್ದಾಗ ನಾನು ಒಬ್ಬ ತೊಳಗವನ. ಅದೊಂದು ನನಗ್ ಖುಷಿ ಅಣ್ಣ.
ಬೇಜಾರಾಗ್ಲಿ ಖುಷಿ ಆಗ್ಲಿ ನನ್ನ ಫಾಲೋವರ್ಸ್ ಅನ್ನೋಕ್ಕಿಂತ ನನ್ನ ಅಂತಂಬ್ರ ಅಕ್ಕಂಗ್ಯಾರ ಸಂಗಟ ಲೈವ್ದಾಗ ಮಾತಾಡೋದು ಒಂದು ಖುಷಿನ ನನಗೆ, ಅದಕ್ಕಾಗಿ ಹಂಗ ಸಾರಿಗೆ ಬರ್ತಾ ಇರ್ತಾನ ನಾನು. ಆಮೇಲೆ ಇನ್ನೊಂದು, ಈ ಕ್ಯಾಬ್ ಬಿಸ್ನೆಸ್ ಬಗ್ಗೆ ಅಣ್ಣ ನೀವು ಹೇಳಿಲ್ಲ. ಅದೇ ಎಷ್ಟು ದುಡಿತೀರಾ, ಏನ್ ಮಾಡ್ತೀರಾ, ಹೆಂಗೆ ನಿಮ್ ಅಣ್ಣ ಡ್ರೈವಿಂಗ್? ಈಗ ಹೇಳ್ಬೇಕಂದ್ರ ಮುಕ್ಕಳೇರಂಗ್ ಟ್ರಾಫಿಕ್ ಐತಿ, ಬಿಸಿಲು ಅನ್ಕ ಸ್ಟಾರ್ಟ್ ಆಗಿಬಿಡುತ್ತೆ. ಕಸ್ಟಮರ್ ಅನ್ಕ ಏನ್ ಕಂಟಿನ್ಯೂ ಎಸಿನ ಬೇಕು. ಹಂಗಾಗಿ ಎಸಿಗೆ ಮತ್ ಇದೆಲ್ಲ ಇಟ್ಟು ಬಿಸಿಲ ಈ ರೇಟು ಕೊಡಾಕತ್ತಿಲ್ಲ ಸರಿಯಾಗಿ. ಯಾಕಂದ್ರ ಕಂಡಪಟ್ಟಿ ಗಾಡಿ ಆಗಿಬಿಟ್ಟವಣ. ಇವೆಲ್ಲ ಹಳ ಮುಳ ಕಂಪ್ನಿ ಏನ್ ಮಾಡಾಕತ್ತಾರ, ಹೊರಗಿನ ರಾಜ್ಯದವ್ರನ್ನ ಜಾಸ್ತಿ ಕರ್ಸಾಕತ್ತಾರ. ಹಂಗಾಗಿ ಗಾಡಿನೂ ಜಾಸ್ತಿ ಆಗ್ಯಾವ. ಈಗ ರೇಟ್ ಎಲ್ಲ ಕಡಿಮೆ ಆಗ್ಯಾವ. ಡ್ಯೂಟಿ ಕೊಟ್ರ ರೇಟ್ ಸರಿಯಾಗಿರಲ್ಲ, ರೇಟ್ ಸರಿಯಾಗಿದ್ರೆ ಡ್ಯೂಟಿ ಇರಲ್ಲ. ಪೀಕ್ ಅವರ್ದಾಗ ಸರಿಯಾಗಿ ರೇಟ್ ಕೊಡ್ತಾರ, ಒಂದು ಡ್ರಾಪ್ ಮಾಡೋ ಗುಟ್ಲೆ ಪೀಕ್ ಅವರ್ ಮುಗ್ದೋಗಿರುತ್ತೆ. ಮತ್ ಅದ ವೈಕೋ ಬಡ್ಕೋ ಚಲೋಣ. ಒಬ್ಬ ಡ್ರೈವಿಂಗ್ ಲೈಫ್ ಫೀಲ್ಡ್ ಹೆಂಗಿರುತ್ತೆ? ಚೆನ್ನಾಗಿರುತ್ತಣ್ಣ ಡ್ರೈವಿಂಗ್ ಲೈಫ್. ಹೆಂಗಿಂದ್ರೆ ಅಂದ್ರೆ ಗಾಡಿ ಮೇಲೆ ಡ್ರೈವಿಂಗ್ ಬರೋಕ್ ಮುಂಚೆ ಏನೆಲ್ಲ ಮಾಡ್ತಾ ಇದ್ರಿ ನೀವು? ಡ್ರೈವಿಂಗ್ ಬರೋಕ್ಕಿಂತ ಮುಂಚೆನ JCB ಕಿನ್ನರ್ ಆಗಿ ಹೋಗ್ತಿದ್ದೆ ನಾನು. ಆಮೇಲೆ ಟ್ರ್ಯಾಕ್ಟರ್ ಓಡ್ಸಕ್ ಹೋಗ್ತೀನಿ. ಅಲ್ಲಿ ಟ್ರ್ಯಾಕ್ಟರ್ ಓಡ್ಸಕ್ ಅಂದ್ರೆ ಕಂಟಿನ್ಯೂ ಅಲ್ಲ, ಕಲಿ ಹೌಸ್. ಅದ್ರ ಸಂಬಂಧ ಅಲ್ಲಿದಲ್ಲೇ ದೋಸ್ತರು ಅವ್ರವ್ರು ಟ್ರ್ಯಾಕ್ಟರ್ ಹೋಗ್ತೀನಿ. ಆಮೇಲೆ ಎಜುಕೇಶನ್ ಅಂತಂದ್ರ ಸಾಲಿ ನಮ್ಮೂರೊಳಗೆ ಏಡ್ತು ಎಲ್ಲ ಕಂಪ್ಲೀಟ್ ಆಯ್ತು. ಅಲ್ಲಿಂದ ಉಗಾರು, ನಮ್ಮ ಊರಿಂದ ಉಗಾರು ಅಂದ್ರೆ ನಮ್ಮ ಊರೇ, ಅದು ಸ್ವಲ್ಪ ದೂರ, ಒಂದ್ 3 ಕಿಲೋಮೀಟರ್ ಆಗುತ್ತೆ. ಅಲ್ಲಿ 9th 10th ಮುಗಿಸ್ಕೊಂಡೆ. ಅದಾದ್ಮೇಲೆ ನೆಕ್ಸ್ಟ್ ಕಾಲೇಜು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡ್ಕೊಂಡೆ. ಮತ್ತೆ 10th ಮೇಲೆ ITI ಮಾಡಿದೆ. ITI ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ಕೊಂಡೆ. ಮತ್ತೆ ಸೆಕೆಂಡ್ ಇಯರ್ ಮುಗಿಸಿ ಡಿಗ್ರಿ ಮಾಡಿದೆ. ಸೆಕೆಂಡ್ ಇಯರ್ ಮೇಲೆ ಡಿಗ್ರಿ ಎಲ್ಲ ಕಂಪ್ಲೀಟ್. ಅವಾಗ ಸಡನ್ ಆಗಿ ಕೊರೋನಾ ಟೈಮಲ್ಲಿ ಅದು ಆರ್ಮಿನೂ ಟ್ರೈ ಮಾಡ್ತಿದ್ದೆ. ಹಂಗೆ ಆರ್ಮಿ ಟ್ರೈ ಮಾಡ್ತಿದ್ದೆ. ಈ ಕಡೆ ಕಾಲೇಜ್ ಮಾಡ್ಕೊಂತ ಅಲ್ಲೇ ಹಾಸ್ಪಿಟಲ್, ಸಂಜೆನ ಹಾಸ್ಪಿಟಲ್ ಅಂತ, ಅಲ್ಲಿ ಎಕ್ಸ್ರೇ ತೆಗಕ್ ಹೋಗಿದ್ದೆ. ಆಮೇಲೆ ಹಂಗೆ ಕಾಲೇಜ್ ಮಾಡ್ಕೊಂತ ಪೆಂಟರ್ ಕೈ ತಾಳದಲ್ಲಿ ಹಾಳಾಗಿ ಹೋಗೋದು, ಗೌಂಡ್ರ ಕೈ ತಾಳ ಅಲ್ಲಿ ಹಾಳಾಗಿ ಹೋಗಿದ್ದೆ. ಕಿರಾಣಿ ಸ್ಟೋರ್ ಅಲ್ಲಿ ಒಂದ್ 3 ವರ್ಷ ಮಾಡಿದೀನಿ. ಕಬ್ಬು ಕಡ್ದಿದ್ದೀನಿ. ಏನ್ ಉಳ್ದಿಲ್ಲ ಅಣ್ಣ ಕೆಲಸ ಮಾಡೋದು ಎಲ್ಲಾ ಮಾಡಿ ಹಿಂಗೆ ಕಾಲೇಜ್ ಮಾಡ್ಕೊಂತ. ಹಂಗೆ ಆರ್ಮಿ ನನ್ ಡ್ರೀಮ್. ಅವಾಗ ಆರ್ಮಿ ಇತ್ತಣ, ನಮ್ಮ ಅಣ್ಣವ್ರು ಆರ್ಮಿನೇ. ಆರ್ಮಿ ಡ್ರೀಮ್ ಇತ್ತನ. ಆ ಕಡೆ ಸಿಕಂದ್ರಾಬಾದ್, ಹೈದರಾಬಾದ್, ಮನ್ಯಾಗ ಫ್ಯಾಮಿಲಿ ಆದ ಏನೋ ಒಂದ್ ಇರ್ಲಣ್ಣ, ಇದ್ರ ಸಂಗಟ ನಾವು ಶೇರ್ ಮಾಡ್ಕೋತಾನ. ಗಾಡಿ ಎಲ್ಲ ನಮ್ದು ಒಂದು ಡಾರ್ಲಿಂಗ್ ಇದೆ. ಆಮೇಲೆ ಒಬ್ಬ ಡ್ರೈವರ್ ಲೈಫ್ ಜೀವನ ಒಂದು ದಿನ ಬೆಳಿಗ್ಗೆ ಸಾಯಂಕಾಲ ಯಾವ ತರ ಇರುತ್ತೆ? ಏನಿರುತ್ತೆ, ಸುಖ ಏನಿರುತ್ತೆ? ಕಷ್ಟ ಅಂದ್ರ ನಾನ್ ಕೇಳ್ಪಟ್ಟಂಗ ಏನ್ ಗೊತ್ತಾ, ಡ್ರೈವರ್ ಜೀವನಗೆ ಕರೆಕ್ಟ್ ಊಟ ಇರಲ್ಲ, ನಿದ್ದೆ ಇರಲ್ಲ. ಯಾರು ಹೇಳಿದಾರೆ ಮೇನ್ ಅಣ್ಣ ಟೈಮೇ ಇರಲ್ಲ ಅದಕ್ಕೆ. ಹೆಂಗಂದ್ರ ಅಣ್ಣ, ಬೆಳಗ್ಗೆ ಇರ್ಲಿ ನೈಟ್ ಇರ್ಲಿ ಎಲ್ಲಾ ಟೈಮ್ ನಾನು ಗಾಡಿ ಓಡಿಸ್ತಾನ ಅಣ್ಣ. ಗಾಡಿ ಓಡಿಸ್ಲೇಬೇಕು. ಓಡಿಸ್ಲಿಲ್ಲ ಅಂದ್ರೆ EMI ಇರುತ್ತೆ, EMI ಕಟ್ಟಬೇಕು. ಅಥವಾ ಮನಿ ಪ್ರಾಬ್ಲಮ್ ಏನಾದ್ರು ಕೆಲವೊಬ್ರಿಗೆ ಇರ್ತಾವ. ಹಂಗಾಗಿ ಅಣ್ಣ ಅದೇನೇ ಇರ್ಲಿ, ನಾ ಮನ್ಕೊಳಕ್ ಸರಿಯಾಗಿ ಟೈಮ್ ಸಿಗಲ್ಲ, ಪ್ಲೇಸ್ ಸಿಗಲ್ಲ. ಊಟ ಮಾಡಾಕ್ರಿ ಅದು ಟೈಮ್ ಸಿಗಲ್ಲ. ಆಮೇಲೆ ಈ ಟ್ರಾಫಿಕ್ ಒಳಗ್ ತಲಿ ಎಲ್ಲ ಮೈಂಡ್ ಬ್ಲಾಕ್ ಆಗ್ಬಿಡ್ತಾರ. ಅವ್ನ ಜೀವನನ ಸಾಕಾಗ್ಬಿಡೋದು ಹಿಂಗೆಲ್ಲಾ ಅನ್ಸತ್ರಿ. ಆದ್ರೆ ಏನಿಲ್ರಿ, ಒಂದ್ ನಮ್ ಜೊತೆ ನಮ್ ಗಾಡಿ ಐತ್ರಿ, ನಮ್ ಜೀವ ಐತೆ. ಸಾಟ್ ಹೆಂಗೋ ಜೀವನ ಹೊಂಟೈತ್ರಿ, ಮುಂದ್ ಹೋಗ್ಲ್ರಿ. ನಿಮ್ದು ಒಂದೆರಡು ಕಾಮೆಂಟ್ಸ್ ನೋಡಿದೆ ನಾನು. ಕಾಮೆಂಟ್ಸ್ಗಳು ನೀವು ಲೈವ್ ಬಂದಿರೋದಾಗಿರ್ಬೋದು, ನನಗೂ ತುಂಬಾ ಖುಷಿ ಆಯ್ತು. ಮಲ್ಟಿ ಟ್ಯಾಲೆಂಟೆಡ್ ಐತೆ, ಆಕ್ಟಿಂಗ್ ಮಾಡ್ತೀರಾ, ಸಿಂಗಿಂಗ್ ಮಾಡ್ತೀರಾ, ಕಾರ್ ಓಡಿಸ್ತೀರಾ. ಐತೆನ ಎಲ್ಲಾ ತರ ಐತಿ. ಆದ್ರೆ ಸ್ಟೇಜ್ ಸಿಗ್ತಿಲ್ಲ ಅಣ್ಣ. ಸ್ಟೇಜ್ ಸಿಕ್ಕ್ರೆ ಇವಾಗ ರೀಸೆಂಟ್ ಆಗಿ ಒಬ್ರ ಅದೇ ಹೇಳಿದ್ನಲ್ಲ, ಡ್ರೈವಿಂಗ್ ಲವರ್ ಪಚ್ಚಿ, ಆಮೇಲೆ ನಮ್ ಶಾರದಾಕ್ಕ ಅಂತ, ಭೂಮಿಕಾ ಮೆಲೋಡಿಸ್ ಅಂತ ಆರ್ಕಿಸ್ಟ್ ಐತೆ. ಆರ್ಕಿಸ್ಟಾಗೆ 25 ತಾರೀಕು ಕೂಡಲ ಸಂಗಮ ಅಲ್ಲೇ ಮದುವೆ ಕಾರ್ಯಕ್ರಮದ ಒಂದು ಫಂಕ್ಷನ್ ಐತೆ. ಅಲ್ಲಿ ಕರ್ದವ್ರಿ ನೋಡ್ರ, ರೀಲ್ಸ್ ಮಾಡ್ತಿದ್ದೆ. ಎಲ್ಲಾರು ತುಂಬಾ ಸಪೋರ್ಟ್ ಮಾಡ್ರು, ಅಣ್ಣಂದ್ರು ನಮ್ಮ ಅಕ್ಕ ತಂಗಿಯರು ಎಲ್ಲಾ ಸಪೋರ್ಟ್ ಮಾಡಿದಾರ. ಹಿಂಗ ಒಂದ್ ಆರ್ಕೆಸ್ಟ್ರಾ ಒಳಗ್ ಹೋಗಿ ಆ ಸ್ಟೇಜ್ ಮೇಲೆ ಪ್ರಪೋಸ್ ಮಾಡ್ತಾರಲ್ಲ, ಅದಕ್ಕೂ ಇದೇ ತರ ಸಪೋರ್ಟ್ ಮಾಡ್ಲಿ ಅಂತ ನನ್ನ ಆಶೆ. ಮಿಮಿಕ್ರಿ ಅಂದ್ರೆ ಯಾರ್ಯಾವ್ದು ಮಾಡ್ತೀರ ನೀವು? ಮೇನ್ ನಾವು ರಾಜ್ಕುಮಾರ್ ನೋಡಿದೀವಿ, ಅದು ಬಿಟ್ಟು ಬೇರೆ ಯಾರ್ದು ಮಾಡ್ತೀರ? ಮತ್ ಯಾವ್ದ್ರಿ ರಾಜ್ಕುಮಾರ್ದ ಇವಾಗ ಸಾಂಗ್ಲಿಯನ್ ಐತಲ್ರಿ. ಈ ಸಾಂಗ್ಲಿಯನ್ ಹೊಳೋದೊಂದ ಮಾಡೋದೊಂದ ಮಕ್ಕಳ ಇನ್ಮೇಲೆ ಒಬ್ಬೊಬ್ರದು ಈ ತರ ಅದಾವ್ರಿ. ಏನು ಆಮೇಲೆ ಕೊಡುಕರ ಪಾತ್ರ ಅಂತ ಮಾಡಿ, ಕೊಡುಕರ ಪಾತ್ರ ಬೇರೆ ಮಾಡ್ತಾ ಇರ್ತೀರ. ಯಾವಾಗ ಲೈವ್ ಬಂದ್ ಮಾಡ್ತಾ ತಾಳಿಕೋಟೆ, ಆಮೇಲೆ ವಿಡಿಯೋದೆಲ್ಲ ಮಾಡ್ತಾ ಇರ್ತೀರಾ? ಹುಡುಗ ಮಾಡ್ತೀರಾ ಇಲ್ಲಾಂದ್ರೆ ಆಕ್ಟಿಂಗ್ ಮಾಡ್ತೀರಾ? ಇವಾಗ ಕುಡುಕ್ರ ಅದು ಎಲ್ಲಾರು ತಿಳ್ಕೊಂಡಿರ್ತಿರ್ಲ. ಈಗ ನಾ ವಿಡಿಯೋದಾಗ ಹೇಳ್ತೇನ್ರಿ, ಹೇಳಿ. ಅನ್ನ ನೋಡ್ರಿ ನಾವ್ ಕುಡ್ದಿರಲ್ಲ, ಅದ್ ನಂದು ಆಕ್ಟಿಂಗ್. ಕೆಲವೊಂದ್ ಜನ ಗೊತ್ತೈತಿ, ಗೊತ್ತಿಲ್ಲ. ಅದನ್ನ ಈಗ ಖರೆ ಮಾಡ್ತೀವಿ ನೋಡ್ರಿ. ಹಂಗಲ್ಲಿದೆಪ್ಪ ದೋಸ್ತಾರ, ಆಮೇಲೆ ಹುಡುಗ ಕೈಕೊಂಡು ಹೋದಳೆ ಹೋಗ್ಲಿ ಬಿಡು ಹೋಗೋತ್. ನಮಗೇನು ಒಬ್ಬಕ್ಕೆ ಹೇಳಿ ಕೇಳಿ ಡ್ರೈವರ್ಗಳು ನಾವು ಹೋಗಿ ಅನ್ನೋದಿಲ್ಲ.
ಊರವ್ರ ತಿರುಗೋ ಡ್ರೈವರ ಎಂತೆಂತ ಹುಡುಗಿಯರ ನೋಡ್ತಾರ ನಾ ಹೆಂಗ ಟ್ಯಾಲೆಂಟ್ ಅದಾವ ನಮ್ ಕಡೆ. ಸೂಪರ್ ಸೂಪರ್ ಇದೆ. ಅದಾವಣ ಎಕ್ಸಾಂಪಲ್ ಕೊಟ್ಟನಣ್ಣ ಅದಾವ ನೋಡೋಣ ಎಲ್ಲಾ ಜನ ಕೈ ಹಿಡಿದ್ರ ಹಿಂಗ ಅವಾಗ್ಲೇ ಒಂದ್ ಇವಾಗ ನಮ್ ಹುಲಿಯಣ್ಣ ಉತ್ತರ ಕರ್ನಾಟಕ ಸಿಂಗರ ಪರಸು ಕೋಲೂರ್ ಅವರ ಒಂದು ಹಾಡ ಅಂದಾರಲ್ಲ, ನಡುವೂರಾಗ ಕಡದರ ಕಡಿಲಿ ತರುತನ ಬಿಡುದಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗರಿಲ್ಲ, ನಿಮ್ಮಪ್ಪ ಡಾಣಲ್ಲ, ಯಾರ ಅಂಜಿಕೆ ನನಗಿಲ್ಲ, ನಿಮ್ಮಪ್ಪ ಡಾಣಲ್ಲ, ಯಾರ ಅಂಜಿಕೆ ನನಗಿಲ್ಲ. ಇವೆಲ್ಲ ಎಲ್ಲಿದೆ ಇನ್ಸ್ಪಿರೇಷನ್ ನಿಮ್ಗೆ? ಅಂದ್ರೆ ಈ ಆಕ್ಟಿಂಗ್ ಆಗಿರ್ಬೋದು. ಏನಿಲ್ಲಣ್ಣ, ಆ ಲವ್ ಮಾಡಿ ಹೊಯ್ಕೋ ಬಡ್ಕೋ ಆಗಿಬಿಟ್ಟಿರ್ತಾನ ನಮ್ ಲೈಫ್ ಹುಡುಗರ್ದು. ಹಂಗಾಗಿ ಆ ನೋವು ಮರ್ಯಾಕ ಇವು ಪವರ್ಫುಲ್ ಒಂದೊಂದ್ ಸಾಂಗ್ ಇರ್ತಾವ ಉತ್ತರ ಕರ್ನಾಟಕದಾಗ. ಅವ್ ಏನ್ ಮಾಡ್ತು ನಾವ್ ಹುಡುಗರ ಮಲ್ಕೋತ್ನ್ಯಾಗ ಶಿಸ್ತು ಒಂದ್ 90 ತಗೊಂಡ್ ಹಾಡ ಕೇಳ್ಕೊತ್ ಬಿದ್ದ್ ಬಿಟ್ಟು ಅಂದ್ರ ಅದ್ ಆಟೋಮೆಟಿಕ್ ಮೈಂಡ್ದಾಗ ಹೋಗ್ಬಿಡ್ತಾನ. ಹಂಗಾಗಿ ಬಂದ್ಬಿಡ್ತಾವ. ಅಂದ್ರೆ ನಿಮ್ದು ಲವ್ ಫೇಲ್ಯೂರ್ ಆಗೈತೆ? ಆಗೈತಲ್ಲ, ಎಲ್ಲಾ ಪ್ರತಿಯೊಬ್ಬ ಹುಡುಗರ್ದು ಇರುತ್ತಾನ ಲವ್ ಫೇಲ್ಯೂರ್ ಆಗಿತ್ತಾನ. 10 ವರ್ಷ 1 ವರ್ಷ ಅಲ್ಲ 2 ವರ್ಷ ಅಲ್ಲ ಆಯ್ತು, ಕೈಯಾಗ ಗಂಟಿಗೆ ಕೊಟ್ಟು ಹೋಗ್ಬಿಟ್ರಿ ಬೇರೆದವ್ರ ಮದುವೆ ಮಾಡ್ಕೊಂಡು. ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೋದಲ್ಲ ಲವ್ ಇಂದು? ಏನಿಲ್ಲಣ್ಣ, ಯಾವ ತರ ಇತ್ತು, ಯಾವ ತರ ಬ್ರೇಕಪ್ ಆಯ್ತು? 10 ವರ್ಷ ಏನಿಲ್ಲಣ್ಣ, ಆದ್ರ ನಾನ ಸುಮಾರು ತಪ್ಪು ಮಾಡೀನಿ. ಆಟಾದ್ರೂ ನಾನು ಬಿಟ್ಟು ಕೊಡ್ಲಿಲ್ಲ. ಇನ್ ಲಾಸ್ಟ್ ಫ್ಯಾಮಿಲಿ ಅಂತ ಬಂದ್ ಬಳಿಕ ಯಾವ್ದೋ ಹುಡುಗಿ ಆಗಿರ್ಲಣ್ಣ, ಆ ಹುಡುಗನ ಕಡೆ ನೋಡಲ್ಲ, ಫ್ಯಾಮಿಲಿ ಕಡೆನ ನೋಡ್ತಾರ. ಆರಾಮಾಗಿ ಅವಳು ಜೀವನ ಮಾಡಕತ್ತಾಳ. ಅವಳು ನೆನಪು ಮರ್ಸಕಂತಾನ ಬ್ರೇಕಪ್ ಆದ್ಮೇಲೆ ಈ ಗಾಡಿ ಬಂದಿದ್ದಾನ. ಎಷ್ಟೋ ಎಮೋಷನ್ ಅಂತ ಹೇಳಿದ್ನಲ್ಲ ಮರ್ಸಕ್ ಇವ್ ಗಾಡಿ ಕಾರಣ ಅಂತ. ಹಂಗ ಆ ಹುಡುಗಿ ಹೋದ್ಮೇಲೆ ಈಕಿನ ನನಗೆಲ್ಲ. ಇವಾಗ ನಿಮ್ ಎಕ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಈ ವಿಡಿಯೋ ಮುಖಾಂತರ? ಏನಿಲ್ಲ, ಎಲ್ಲರಿಯರು ಹೆಂಗರಿಯರು ಒಟ್ನಾಗ ಆರಾಮಾಗಿರು, ನಮ್ ಪಡಿಗೆ ನಾವಿರ್ತು, ನಿನ್ನ ಪಡಿಗೆ ನೀರು. ನಿಮ್ಗೂ ನಮಗೂ ಸಂಬಂಧ ಇಲ್ಲ. ಇರ್ಲಣ್ಣ, ಇವಾಗ ಹೋಗುದ್ ತಪ್ಪಾಗತ್ತಣ್ಣ. ಇಬ್ಬರ ಮಧ್ಯೆ ನಾವು ನಡ್ಬಾರ್ಕ್ ಹೋದ್ರ ಅದು ನಾವು ಬಹಳ ಹೊಲಸ್ತಿನೂ ಕೆಲಸ ಮಾಡ್ದಂಗ ಆಗತ್ತೆ. ಎಲ್ಲೇರೇ ಇರ್ಲ್ಯಾ ಆರಾಮಾಗಿದ್ದಾಳ ಸಾಕ. ಮತ್ ನಾವ್ ಹೋಗುದು ಎಂಟ್ರಿ ಕೊಡುದು, ಅವ್ರ ಗಂಡ ಹೆಂಡತಿ ಮಧ್ಯೆ ಜಗಳ. ಚಿಕ್ಕ ಚಿಕ್ಕ ಕಲಾವಿದರನ್ನ ಹಂಗ ಡ್ರೈವರ್ಗಳ ಜೀವನ ಹೆಂಗಿರುತ್ತಪ್ಪ ಅದನ್ನ 4 ಜನಕ್ಕ ತೋರ್ಸಾಕ ಇವಾಗ ಸ್ಟಾರ್ಟ್ ಮಾಡಿದಾರ ನಮ್ಮ ಯೂಟ್ಯೂಬರ್ ಆದಂತ ಹನುಮಂತರಾಯ ಅನ್ನಗಳ. ಪ್ರತಿಯೊಬ್ರು ಅವ್ರದ್ದು ಯೂಟ್ಯೂಬ್ ಚಾನಲ್ ನೇಮ ರ್ಯಾಟ್ ಟ್ಯಾಕ್ಸ್ ವಿತ್ KSR ಅಂತ ಐತ್ರಿ. ಪ್ರತಿಯೊಬ್ರು ಅವ್ರಿಗೆ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಟನ್ ಹಸಿರಿ ಗಂಟೆ ಹೊಡ್ರಿ. ನಮಸ್ಕಾರ ರೀ. ಜೈ ಕರ್ನಾಟಕ.